ಇತ್ತೀಚೆಗೆ ದುರಂಧರ್ 2 ಸಿನಿಮಾದಲ್ಲಿ ಬಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಿರುವ ರಾಸ್ಪುಟಿನ್ ಹಾಡು ನೀವೆಲ್ಲ ಕೇಳೇ ಇರ್ತೀರಾ. ಆದ್ರೆ ಈ ಹಾಡಿನ ಹಿಂದಿರೋ ವ್ಯಕ್ತಿಯ ನಿಜವಾದ ಕಥೆಯನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಆಕ್ಚುಲಿ ಈತನನ್ನ ಕೊಲ್ಲೋಕೆ 2 ಬಾರಿ ಪ್ಲಾನ್ ಮಾಡಿರ್ತಾರೆ, ಆದ್ರೂ ಕೂಡ ಈತ ಬದುಕಿ ಬರ್ತಾನೆ. ಎಸ್, ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಿರೋನ ಹೆಸರು ಗ್ರಿಗೋರಿ ರಾಸ್ಪುಟಿನ್ ಅಂತ. 1905ರಲ್ಲಿ ರಷ್ಯಾದ ರಾಜಮಗನಿಗೆ ರಕ್ತ ಹೆಪ್ಪುಗಟ್ಟದ ಹಿಮೋಫೀಲಿಯಾ ರೋಗ ಬರುತ್ತೆ. ಅಂಡ್ ಹಲವಾರು ಡಾಕ್ಟರ್ ಕಡೆ ತೋರಿಸಿದಾಗ ಕೂಡ ಆತ ಗುಣಮುಖನಾಗಲ್ಲ. ಅಂಡ್ ಅವಾಗಲೇ ಎಂಟ್ರಿ ಕೊಡೋದು ಈ ರಾಸ್ಪುಟಿನ್. ತನ್ನ ಮ್ಯಾಜಿಕ್ ಪವರ್ ನಿಂದ ರಾಜಕುಮಾರನನ್ನ ಬದುಕಿಸ್ತೀನಿ ಅಂತ ಎಲ್ಲರನ್ನ ನಂಬಿಸ್ತಾನೆ. ಆಕ್ಚುಲಿ ಆತ ಮಾಡಿದ್ದೇನು ಗೊತ್ತಾ, ವೈದ್ಯರು ಕೊಡ್ತಿದ್ದಂತ ಆಸ್ಪಿರಿನ್ ಮಾತ್ರೆಯನ್ನ ನಿಲ್ಲಿಸ್ತಾನೆ ಅಷ್ಟೇ. ಮುಂದೆ ಅಷ್ಟಕ್ಕೆ ರಾಜಕುಮಾರ ಹುಷಾರಾಗ್ತಾನೆ. ಸೊ ಈತನಿಂದ ತನ್ನ ಮಗ ಹುಷಾರಾದ ಅಂತ ರಾಣಿ ಈತನನ್ನ ನಂಬೋಕೆ ಸ್ಟಾರ್ಟ್ ಮಾಡ್ತಾಳೆ. ಅಂಡ್ ಈತನ ಒಪ್ಪಿಗೆ ಇಲ್ಲದೆ ಅರಮನೆಯಲ್ಲಿ ಒಂದು ಕೆಲಸ ಕೂಡ ಆಗ್ತಿರ್ಲಿಲ್ವಂತೆ. ಇದನ್ನೆಲ್ಲ ಕಂಡ ರಾಜಮನೆತನದ ಕೆಲವರು ಹೊಟ್ಟೆ ಕಿಚ್ಚಿನಿಂದ ಈತನನ್ನ ಕೊಲ್ಲೋಕೆ ಪ್ಲಾನ್ ಮಾಡ್ತಾರೆ. ಮೊದಲಿಗೆ ವಿಷ ಕೊಡ್ತಾರೆ, ಈತ ಸಾಯಲ್ಲ. 2ನೇ ಬಾರಿಗೆ ಗುಂಡು ಹಾರಿಸ್ತಾರೆ, ಅವಾಗ್ಲೂ ಕೂಡ ಈತ ಸಾಯಲ್ಲ. ಸೊ ಕೊನೆಗೆ 1916ರಲ್ಲಿ ಮಂಜುಗಡ್ಡೆಯಲ್ಲಿ ಮುಳುಗಿಸಿ ಈತನನ್ನ ಸಾಯಿಸ್ತಾರೆ. ಆದ್ರೆ ಸಾಯೋಕ್ಕೂ ಮುಂಚೆ ಈತ ಒಂದು ಶಾಪ ಕೊಟ್ಟು ಸಾಯ್ತಾನೆ. ನನ್ನನ್ನು ಕೊಂದ 2 ವರ್ಷದಲ್ಲಿ ನಿಮ್ಮ ರಾಜಮನೆತನ ನಾಶವಾಗುತ್ತೆ ಅಂತ ಹೇಳಿರ್ತಾನೆ. ಆಕ್ಚುಲಿ ಆ ರಾಜಮನೆತನ ರಷ್ಯಾವನ್ನ 200 ವರ್ಷಗಳಿಂದ ಆಳಿರುತ್ತೆ. ಆಶ್ಚರ್ಯವೇನೆಂದ್ರೆ ಈತ ಕೊಟ್ಟ ಶಾಪದಿಂದ ಕೇವಲ 2 ವರ್ಷಗಳಲ್ಲಿ ಆ ರಾಜಮನೆತನ ನಾಶವಾಗುತ್ತೆ. ಸೊ ಈ ಕಥೆನ ಇಟ್ಕೊಂಡು 47 ವರ್ಷ ಆದ್ಮೇಲೆ ಈ ಹಾಡನ್ನ ಮಾಡಿದ್ರು. ಈ ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮಗೆ ಮೊದಲೇ ಗೊತ್ತಿತ್ತಾ? ಕಮೆಂಟ್ ಮಾಡಿ. ಅಂಡ್ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಅಂಡ್ ಫಾಲೋ ಮಾಡಿ ಇನ್ಫೋ ಯೋಗವನ್ನ ಇಂತಹದೇ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ.